ಈಶ್ವರ ವಿಷವನ್ನ ಸೇವನೆ ಮಾಡಿದ್ಯಾಕೆ? ದೂರ್ವಾಸ ಮುನಿಗಳು ಇಂದ್ರದೇವನಿಗೆ ಘೋರವಾದಂತ ಶಾಪವನ್ನ ಕೊಟ್ಟಿದ್ಯಾಕೆ? ಜೊತೆಗೆ ಮಹಾವಿಷ್ಣು ಆಮೆಯ ಅವತಾರವನ್ನ ತಾಳಿದ್ಯಾಕೆ? ಅಷ್ಟಕ್ಕೂ ಪರಮಶಿವನಿಗೆ ಅತ್ಯಂತ ವಿಷಕಾರಿಯಾದಂತ ಹಾಲ ವಿಷವನ್ನ ಸೇವನೆ ಮಾಡುವಂತ ಪರಿಸ್ಥಿತಿ ಆದ್ರೂ ಹೇಗ್ ಬಂತು ಅನ್ನುವಂತ ಒಂದೊಂದೇ ರಹಸ್ಯವನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇನೆ. ಒಮ್ಮೆ ದೂರ್ವಾಸ ಮುನಿಗಳು ದೇವಲೋಕಕ್ಕೆ ಹೋಗಿರ್ತಾರೆ. ಆಗ ವಾಯುದೇವನ ಪತ್ನಿ ವಿದ್ಯಾಧರೆ ದೂರ್ವಾಸ ಮುನಿಗಳನ್ನ ಸ್ವಾಗತಿಸಿ ತುಂಬಾ ಭಕ್ತಿ ಭಾವದಿಂದ ಅತ್ಯಂತ ಸುವಾಸನೆಯನ್ನ ಹೊಂದಿದಂತ ಹಾರವೊಂದನ್ನ ದೂರ್ವಾಸ ಮುನಿಗಳಿಗೆ ಭಕ್ತಿಯಿಂದ ಕೊಡ್ತಾಳೆ. ನಂತರ ದೂರ್ವಾಸ ಮುನಿಗಳು ಅಲ್ಲಿಂದ ಹೊರಟು ಇನ್ನೇನು ದೇವಲೋಕವನ್ನ ಬಿಡುವಾಗ ಇಂದ್ರದೇವ ದೂರ್ವಾಸ ಮುನಿಗಳ ಎದುರಿಗೆ ಸಿಗ್ತಾನೆ. ಆಗ ಇಂದ್ರದೇವ ದೂರ್ವಾಸ ಮುನಿಗಳಿಗೆ ಸ್ವಾಗತವನ್ನ ಕೋರಿ ದೂರ್ವಾಸ ಮುನಿಗಳು ದೇವಲೋಕಕ್ಕೆ ಬಂದ ಕಾರಣವನ್ನ ಕೇಳುತ್ತಾನೆ. ಆಗ ದೂರ್ವಾಸ ಮುನಿಗಳು ಅದಕ್ಕೂ ಮುಂಚೆ ನನ್ನ ಉಡುಗೊರೆಯನ್ನ ಸ್ವೀಕರಿಸಿ ಎಂದು ಖುಷಿಯಿಂದ ತುಂಬಾ ಸುವಾಸನೆಯುಕ್ತವಾಗಿದ್ದಂತ ಪಾರಿಜಾತ ಪುಷ್ಪದ ಮಾಲೆಯನ್ನ ಇಂದ್ರನಿಗೆ ಕೊಡ್ತಾರೆ. ಆಗ ಇಂದ್ರದೇವ ಅದನ್ನ ಕಂಡು ನಗುತ್ತಾ ಅಪಹಾಸ್ಯ ಮಾಡುತ್ತಾ ತನ್ನ ವಾಹನವಾಗಿದ್ದಂತ ಐರಾವತನಿಗೆ ಆ ಮಾಲೆಯನ್ನ ಹಾಕ್ಬಿಡ್ತಾನೆ. ನಂತರ ಆ ಮಾಲೆ ತುಂಬಾ ಘಮಘಮಿಸುತ್ತಾ ಸುವಾಸನೆಯಿಂದ ಕೂಡಿದ್ದರಿಂದ ಅದರಿಂದ ತುರುಕಿ ಉಂಟಾಗಿ ಐರಾವತ ಆ ಮಾಲೆಯನ್ನ ತುಂಬಾ ದೂರಕ್ಕೆ ಬಿಸಾಡಿ ಬಿಡ್ತು. ಅದನ್ನ ಕಂಡು ಇಂದ್ರದೇವ ಮತ್ತಿತರ ದೇವಾನು ದೇವತೆಗಳು ನಗುತ್ತಾ ಅಪಹಾಸ್ಯ ಮಾಡ್ತಿರ್ತಾರೆ. ಆಗ ತಾನು ತುಂಬಾ ಪ್ರೀತಿಯಿಂದ ನೀಡಿದಂತ ಉಡುಗೊರೆಯನ್ನ ಇಂದ್ರದೇವ ಸರಿಯಾಗಿ ಸ್ವೀಕರಿಸಲಿಲ್ಲವಲ್ಲ, ತನಗೆ ಅಘೋರವ ನೀಡಿ ನನ್ನನ್ನ ಇಷ್ಟೆಲ್ಲ ಅವಮಾನಿಸಿ ಬಿಟ್ಟರಲ್ಲ ಎಂದು ಕೆಂಡಾಮಂಡಲವಾಗಿ ಕೋಪಗೊಂಡಂತ ದೂರ್ವಾಸ ಮುನಿಗಳು, ಮೂರ್ಖ ಇಂದ್ರನೇ, ನೀನು ನನಗೆ ಅಘೋರವ ನೀಡಿದ್ದೀಯಾ, ನನ್ನನ್ನ ಅವಮಾನಿಸಿದ್ದೀಯಾ, ನಿನ್ನ ಕೀರ್ತಿ ಪ್ರಸಿದ್ಧಿ ಪದವಿಯೆಲ್ಲ ನಾಶವಾಗಲಿ, ಎಲ್ಲ ದೇವಾನು ದೇವತೆಗಳು ತಮ್ಮ ವರವನ್ನ ಶಕ್ತಿಯನ್ನ ಕಳೆದುಕೊಂಡು ಶಕ್ತಿಹೀನರಾಗುತ್ತೀರಿ ಎಂದು ಶಾಪವನ್ನ ಕೊಟ್ಬಿಡ್ತಾರೆ. ಆಗ ಇಂದ್ರದೇವನಿಗೆ ತನ್ನ ತಪ್ಪಿನ ಅರಿವಾಗಿ ನನ್ನನ್ನ ಕ್ಷಮಿಸಿ ಬಿಡಿ ಎಂದು ಕೇಳಿಕೊಂಡರು. ದೂರ್ವಾಸ ಮುನಿಗಳು ಅದನ್ನ ತಿರಸ್ಕರಿಸಿ ಅಲ್ಲಿಂದ ಮಾಯವಾಗ್ತಾರೆ. ಮುನಿಗಳ ಶಾಪದಿಂದ ಭಯಭೀತರಾದಂತ ಇಂದ್ರದೇವ ಮತ್ತು ದೇವಾನು ದೇವತೆಗಳು ಬ್ರಹ್ಮನ ಹತ್ತಿರ ಹೋಗಿ ನಡೆದ ವಿಷಯ ತಿಳಿಸಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಬ್ರಹ್ಮದೇವ, ನಿಮಗೆ ಸಹಾಯ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ಒಂದೇ ಮಾತಲ್ಲಿ ಹೇಳಿಬಿಡ್ತಾರೆ. ಆಗ ದೇವಾನು ದೇವತೆಗಳು ವಿಷ್ಣುವಿನ ಹತ್ತಿರ ಹೋಗ್ತಾರೆ, ನಮ್ಮನ್ನ ರಕ್ಷಿಸಿ ಅಂತ ಕೇಳ್ಕೊಳ್ತಾರೆ. ಆಗ ವಿಷ್ಣುದೇವ ಇದಕ್ಕೆ ಪರಿಹಾರವಾಗಿ ಸಮುದ್ರ ಮಂಥನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಸಮುದ್ರ ಮಂಥನ ಅಂದ್ರೆ ನಾವು ಹೇಗೆ ಬೆಣ್ಣೆಯನ್ನ ಪಡೆಯಲು ಮಜ್ಜಿಗೆಯನ್ನ ಕಡಿತೀವೋ ಆ ರೀತಿ ಕ್ಷೀರ ಸಾಗರವನ್ನ ಮತಿಸಿದಾಗ ಅದರಿಂದ ಬರುವಂತ ಅಮೃತವನ್ನ ಕುಡಿದಾಗ ಮಾತ್ರ ನಿಮ್ಮ ಈ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಅಂತ ವಿಷ್ಣುದೇವ ಹೇಳ್ತಾರೆ. ಆದ್ರೆ ಇಲ್ಲಿ ವಿಷಯ ಏನಂದ್ರೆ ಸಮುದ್ರ ಮಂಥನ ಅನ್ನೋದು ಒಂದು ಅಸಾಧ್ಯವಾದಂತ ಕೆಲಸ. ಅದನ್ನ ಸಾಧ್ಯ ಮಾಡೋಕೆ ವರಗಳು ಮತ್ತು ಶಕ್ತಿಯ ಅವಶ್ಯಕತೆ ತುಂಬಾ ಇರುತ್ತೆ. ಆದ್ರಲ್ಲಿ ಇಂದ್ರದೇವ ಮತ್ತಿತರ ದೇವಾನು ದೇವತೆಗಳಿಗೆ ಆ ಎರಡೂ ಸಾಮರ್ಥ್ಯಗಳು ಇರೋದಿಲ್ಲ. ಇನ್ನ ಬೇರೆ ದಾರಿಯೇ ಕಾಣದೆ ರಾಕ್ಷಸರು ಅಥವಾ ಅಸುರರ ಸಹಾಯವನ್ನ ಕೇಳ್ತಾರೆ. ಅವರಿಗೆ ಅಮೃತದ ಆಸೆಯನ್ನ ತೋರಿಸಿ ಸಮುದ್ರ ಮಂಥನವನ್ನ ಮಾಡೋಕೆ ಒಪ್ಪಿಸ್ತಾರೆ. ಆಗ ಸಮುದ್ರದ ದಡದಲ್ಲಿ ನಿಂತು ಎಷ್ಟು ವಿಶಾಲವಾದಂತ ಸಮುದ್ರವನ್ನ ರುಬ್ಬಿ ಅದರಿಂದ ಬರುವಂತ ಅಮೃತವನ್ನ ಪಡೆಯುವುದು ಅಷ್ಟು ಸುಲಭದ ಕೆಲಸವೇ ಅಲ್ಲ ಅಂತ ಅರ್ಥ ಮಾಡಿಕೊಂಡು ಈ ಸಮುದ್ರವನ್ನ ರುಬ್ಬುವುದಕ್ಕೆ ಮಂದಾರ ಪರ್ವತವನ್ನ ಮತ್ತೆ ಅದಕ್ಕೆ ಹಗ್ಗವಾಗಿ ವಾಸುಕಿ ನಾಗವನ್ನ ಬಳಸ್ಕೋಬೇಕು ಅಂತ ಯೋಜನೆಗಳನ್ನ ಮಾಡ್ಕೊಳ್ತಾರೆ. ಅದೇ ರೀತಿ ರಕ್ಕಸರು ಅತಿ ಬೃಹತ್ತಾದಂತ ಮಂದಾರ ಪರ್ವತವನ್ನೇ ಕ್ಷಣ ಮಾತ್ರದಲ್ಲಿ ತಂದು ಸಮುದ್ರದ ಮಧ್ಯದಲ್ಲಿ ಇಡ್ತಾರೆ. ಇಂದ್ರದೇವನು ಸಹ ವಾಸುಕಿನಾಗನ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇದಕ್ಕೆ ಒಪ್ಪಿ ವಾಸುಕಿನಾಗ ಅಷ್ಟು ಬೃಹತ್ ಪರ್ವತಕ್ಕೆ ಹಗ್ಗವಾಗಿ ಸುತ್ತಕೊಳ್ಳುತ್ತೆ. ನಂತರ ಸಮುದ್ರ ಮಂಥನವನ್ನ ಶುರು ಮಾಡ್ತಾರೆ. ಹೀಗೆ ರಭಸವಾಗಿ ಸಾಕಷ್ಟು ಜನ ದೇವಾನು ದೇವತೆಗಳು ರಕ್ಕಸರು ಮಂದಾರ ಪರ್ವತವನ್ನ ಎಳೆಯುವಾಗ ಆ ಪರ್ವತ ತುಂಬಾ ಭಾರವಾಗಿದ್ದರಿಂದ ಇದ್ದಕ್ಕಿದ್ದಂತೆ ಮೆಲ್ಲಗೆ ಆ ಪರ್ವತ ಸಮುದ್ರದಲ್ಲಿ ಮುಳುಗೋಕೆ ಶುರುವಾಗ್ತದೆ. ಆಗ ದೇವಾನು ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಯಿತು. ಆ ಪರ್ವತ ಮುಳುಗಡೆ ಇರೋ ಹಾಗೆ, ಸಮುದ್ರದ ಆಳದಲ್ಲಿ ಪರ್ವತವನ್ನ ಎತ್ತಿ ಹಿಡಿಯುವ ಹಾಗೆ ತಳಪಾಯದ ಅವಶ್ಯಕತೆ ಇದೆ ಎಂದು ತಿಳಿದು ಯಾವ ದಾರಿಯೂ ತೋಚದೆ ಈ ವಿಘ್ನವನ್ನ ನಮ್ಮಿಂದ ದೂರಗೊಳಿಸಿ ಎಂದು ದೇವಾನು ದೇವತೆಗಳನ್ನ ವಿಷ್ಣುವನ್ನ ಮತ್ತೊಮ್ಮೆ ಕೇಳ್ಕೊಳ್ತಾರೆ. ಆಗ ಪರ್ವತ ಮುಳುಗಿ ಹೋಗ್ತಿರೋದನ್ನ ಕಂಡು ಸಮಸ್ಯೆ ತುಂಬಾ ಗಂಭೀರವಾಗ್ತಿದೆ ಎಂದು ತಿಳಿದು ವಿಷ್ಣು ಸ್ವತಃ ಕೂರ್ಮಾವತಾರ ಅಂದ್ರೆ ಆಮೆಯ ರೂಪವನ್ನ ಪಡೆದು ಸಮುದ್ರದ ಆಳಕ್ಕೆ ಹೋಗಿ ಮುಳುಗಿ ಹೋಗ್ತಿದ್ದಂತ ಬೃಹತ್ ಪರ್ವತವನ್ನೇ ಮೇಲಕ್ಕೆತ್ತುತ್ತಾನೆ.
ನಂತರ ಮತ್ತೊಮ್ಮೆ ದೇವಾನು ದೇವತೆಗಳು ರಕ್ಕಸರೆಲ್ಲ ಸೇರಿ ಸಮುದ್ರ ಮಂಥನವನ್ನ ಶುರು ಮಾಡ್ತಾರೆ. ಅಮೃತ ಸಿಗುವ ಕನಸನ್ನ ಕಾಣ್ತಾ ಪರ್ವತವನ್ನ ರಭಸವಾಗಿ ಎಳೆದಾಡುತ್ತಿದ್ದವರೆಲ್ಲರಿಗೂ ಒಂದು ದೊಡ್ಡ ಅನಾಹುತ ಕಾದಿತ್ತು. ಅದೇನೆಂದ್ರೆ ಸಮುದ್ರದಲ್ಲಿ ಅಮೃತ ಸಿಗುವ ಮೊದಲು ಅತ್ಯಂತ ವಿಷಕಾರಿಯಾದಂತ ಹಾಲಾಹಾರ ವಿಷ ಉಕ್ಕಿಬಿಡುತ್ತೆ. ಆ ವಿಷ ಗಾಳಿಯಲ್ಲಿ ಸೇರ್ಕೊಂಡು ಎಲ್ಲ ಕಡೆ ಹರಡೋಕೆ ಶುರುವಾಗುತ್ತೆ. ಇದರಿಂದ ಜೀವ ಸಂಕುಲವೇ ನಾಶವಾಗ್ತಾ ಇರುತ್ತೆ. ಪ್ರಾಣಿ ಪಕ್ಷಿಗಳು ಆ ವಿಷದಿಂದ ಸಾವನ್ನಪ್ತಾ ಇರುತ್ತೆ. ಸಮುದ್ರ ಮಂಥನವನ್ನ ಮಾಡ್ತಿದ್ದಂತ ದೇವಾನು ದೇವತೆಗಳನ್ನ ಮೂರ್ಛೆ ಹೋಗುತ್ತಾ ಸಾವಿಗೆ ಹತ್ತಿರವಾಗ್ತಾ ಇರ್ತಾರೆ. ಆಗ ವಿಷ್ಣು ಇಷ್ಟು ವಿಷಕಾರಿಯಾದಂತ ವಿಷವನ್ನ ಕಡಿಮೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಷವನ್ನ ಕುಡಿದು ಅರಗಿಸಿಕೊಳ್ಳೋಕೆ ಕೇವಲ ಪರಮಶಿವನಿಂದ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಎಲ್ಲರೂ ಸೇರಿ ಪರಮಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಎಲ್ಲವೂ ನಾಶವಾಗ್ತಿರೋದನ್ನ ಕಂಡಂತ ಪರಮಶಿವನು ಸೃಷ್ಟಿಯ ರಕ್ಷಣೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ಅಷ್ಟು ವಿಷಕಾರಿಯಾದಂತ ಪೂರ್ತಿ ಹಾಲಾಹಲ ವಿಷವನ್ನೇ ಸೇವಿಸಿ ಬಿಡುತ್ತಾನೆ ಪರಮಶಿವ. ವಿಷವನ್ನ ಸೇವನೆ ಮಾಡ್ತಿದ್ದಾಗ ಪಾರ್ವತಿ ದೇವಿಯು ಈಶ್ವರನ ಗಂಟಲಿನ ಮೇಲೆ ಕೈಯಿಟ್ಟು ಆ ಹಾಲಾಹಲ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋಗದೇ ಇರೋ ಹಾಗೆ ತಡೆಯುತ್ತಾಳೆ. ಅಷ್ಟಕ್ಕೂ ಪಾರ್ವತಿ ದೇವಿಯು ವಿಷವನ್ನ ಗಂಟಲಿನಿಂದ ಕೆಳಗಡೆ ಹೋಗದೇ ಇರೋ ಹಾಗೆ ತಡೆದಿದ್ದ ಯಾಕೆ ಅಂದ್ರೆ ಇಡೀ ಸೃಷ್ಟಿಯೇ ವಾಸ್ತವವಾಗಿ ಶಿವನ ಒಳಗಡೆಯೇ ಇದೆಯಂತೆ. ಒಂದು ವೇಳೆ ಆ ಹಾಲಾಹಲ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋದ್ರೆ ಇಡೀ ಸೃಷ್ಟಿಯ ನಾಶವಾಗುತ್ತದೆ ಎಂದು ಆ ವಿಷವನ್ನ ಗಂಟಲಿನಲ್ಲೇ ತಡೆಯಲಾಗುತ್ತೆ. ಈ ರೀತಿ ಅಂದಿನಿಂದ ಶಿವನನ್ನ ನೀಲಕಂಠ ಅಂತ ಕರೆಯಲಾಗುತ್ತೆ. ನಂತರ ಸಮುದ್ರ ಮಂಥನದಿಂದ ಅಮೃತ ದೊರೆತು ದೇವಾನು ದೇವತೆಗಳ ಸಂಕಷ್ಟ ಕೂಡ ದೂರವಾಗುತ್ತೆ. ಯಾಕೆ ನೀಲಕಂಠ ಅಂತ ಕರೀತಾರೆ ಅನ್ನೋದರ ಹಿಂದೆ ಇದ್ದಂತ ಒಂದು ರಹಸ್ಯವಾಯಿತು. ಈ ವಿಶೇಷ ಅಲಂಕಾರವನ್ನು ಮಾಡಿಸಿದವರು ಹಿಂದೂ ಕೇಸರಿ ಅಲಂಕಾರ ಸಮಿತಿ ಶಿವಮೊಗ್ಗ ಹಾಗೂ ಶಿಲ್ಪಿ ಜೀವನ್ ಕಲಾ ಸನ್ನಿಧಿ ಶಿವಮೊಗ್ಗ.